ಥ್ಯಾಂಕ್ ಯು ಯೂನಿವರ್ಸ್. ಇವತ್ತಿನ ವಿಡಿಯೋದಲ್ಲಿ ಇಂಡೋಫಿಸಿಯನ್ನರ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇಂಡೋಫಿಸಿಯನ್ನರನ್ನ ಆಡು ಮಾತಿನಲ್ಲಿ ಫೈಂಡಿಯನ್ಸ್ ಅಥವಾ ಫೈಂಡಸ್ ಎಂದು ಸಹ ಕರೆಯುತ್ತಾರೆ. ಇವರು ಈಗಿನ ದಕ್ಷಿಣ ಪೆಸಿಫಿಕ್ ಸಾಗರದ ನ್ಯೂಜಿಲೆಂಡ್ನ ಉತ್ತರ ಈಶಾನ್ಯ ಭಾಗಕ್ಕೆ 2000 ಮೈಲಿ ದೂರಕ್ಕಿರುವ ಫಿಜಿ ಎಂಬ ರಾಷ್ಟ್ರದಲ್ಲಿ ವಾಸವನ್ನ ಮಾಡುತ್ತಿರುತ್ತಾರೆ. ಈ ಫಿಜಿ ರಾಷ್ಟ್ರವು ಪ್ರಮುಖವಾಗಿ 2 ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ. ಇದರ ರಾಜಧಾನಿ ಸುವಾ. ಭೂಪ್ರದೇಶವು 7100 ಚದರ ಮೈಲಿಯಷ್ಟು ಹೊಂದಿದೆ. ಫಿಜಿಯ ಬಹುಪಾಲು ದ್ವೀಪಗಳು ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಜ್ವಾಲಾಮುಖಿಯ ಚಟುವಟಿಕೆಗಳಿಂದ ರೂಪುಗೊಂಡವು ಎಂದು ಕೂಡ ಹೇಳುತ್ತಾರೆ. ಮುಂದೆ ಈ ಇಂಡೋಫಿಜಿಯನ್ನರ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ. ಇಂಡೋಫಿಜಿಯನ್ ಜನಾಂಗವನ್ನ ಆಡು ಭಾಷೆಯಲ್ಲಿ ಫೈಂಡಿಯನ್ಸ್ ಅಥವಾ ಫೈಂಡಸ್ ಎಂದು ಕೂಡ ಕರೆಯುತ್ತಾರೆ. ಇವರು ತಮ್ಮ ಮೂಲವನ್ನ ಈಗಿನ ನಮ್ಮ ಭಾರತದ ಹಿಂದಿ ಬೆಲ್ಟ್ ಅವಧ್ ಮತ್ತು ಭೋಜ್ಪುರ್ ಪ್ರದೇಶಗಳು ಎಂದು ಗುರುತಿಸಿಕೊಳ್ಳುತ್ತಾರೆ. ಫಿಜಿಯಲ್ಲಿರುವ ಭಾರತೀಯರು ಫಿಜಿ ಎಂಬ ಕರೆಯಲ್ಪಡುವ ಫಿಜಿ ಎಂದು ಮಾತನಾಡುತ್ತಾರೆ. ಇದು ಭೋಜ್ಪುರಿಯಿಂದ ಪ್ರೇರಿತವಾದ ಭಾಷೆಯಾಗಿದೆ. ಹಾಗೂ ನಂತರ 17ನೇ ಶತಮಾನದಲ್ಲಿ ಇದು ಯುರೋಪಿನವರ ವಸಾಹತುವಾಗಿ ಮಾರ್ಪಾಟಾಯಿತು. 1970ರವರೆಗೂ ಕೂಡ ಬ್ರಿಟಿಷರ ಕ್ರೌನ್ ಕಾಲೋನಿಯಾಗಿ ಕಾರ್ಯವನ್ನು ನಿರ್ವಹಿಸಿತ್ತು. ಬ್ರಿಟಿಷರು ಸಂಪೂರ್ಣವಾಗಿ ವಸಾಹತುಗೆ ಒಳಪಡಿಸಿಕೊಂಡ ನಂತರ 1879 ಮತ್ತು 1916ರ ನಡುವೆ ಕಾರ್ಮಿಕರ ಸಮಸ್ಯೆ ಉಂಟಾಯಿತು. ಇದರಿಂದ ಬ್ರಿಟಿಷರು ಭಾರತೀಯ ಮೂಲ ನಿವಾಸಿಗಳನ್ನ ಒಪ್ಪಂದದ ಕಾರ್ಮಿಕರಾಗಿ ಫಿಜಿಯ ಕಾಲೋನಿಗೆ ಕರೆದುಕೊಂಡು ಹೋಗುತ್ತಾರೆ. ಇದು ಇಂಡೋಫಿಜಿಯನ್ನರ ಮೂಲವಾಗಿರುತ್ತದೆ. ಇಂಡೋಫಿಜಿಯನ್ನರು ಕೆಲವರು ಒಪ್ಪಂದ ಕಾರ್ಮಿಕರಾಗಿ ಹೋಗಿರತಕ್ಕಂಥವರು ತಮ್ಮ ಒಪ್ಪಂದದ ಅವಧಿ ಮುಗಿದ ನಂತರ ತಮ್ಮ ದೇಶಗಳಿಗೆ ವಾಪಸ್ ಆಗುತ್ತಾರೆ. ಕೆಲವರು ಅಲ್ಲೇ ವಾಸ್ತವ್ಯವನ್ನು ಹೂಡುತ್ತಾರೆ. 1987ರ ನಂತರ ಅಲ್ಲಿ ಸರಣಿ ದಂಗೆಗಳು ಹೆಚ್ಚಾಗತೊಡಗುತ್ತವೆ ಮತ್ತು ರಾಜಕೀಯ ಸ್ಥಿತ್ಯಂತರಗಳು ಕೂಡ ಆರಂಭಿಸುತ್ತವೆ. ಇದರಿಂದ ಅಲ್ಲಿನ ಭಾರತೀಯ ಮೂಲ ನಿವಾಸಿಗಳ ಮೇಲೆ ದೌರ್ಜನ್ಯ ಹೆಚ್ಚಾಗುತ್ತದೆ. ಇದರಿಂದ ಅಲ್ಲಿ ಭಾರತೀಯ ಮೂಲ ನಿವಾಸಿಗಳ ಜನಸಂಖ್ಯೆ ಕಡಿಮೆಯಾಗುತ್ತದೆ. ನಂತರ 1990ರ ದಶಕದ ಮೇಲೆ ಭಾರತವು ಅಲ್ಲಿನ ಆಡಳಿತ ಸುಧಾರಣೆಗಾಗಿ ಕೆಲವು ಕ್ರಮಗಳನ್ನು ಕೈಗೊಂಡು ಅದರಲ್ಲಿ ಯಶಸ್ಸು ಕೂಡ ಆಯಿತು. ಇದರ ಫಲವಾಗಿ 1999ರಲ್ಲಿ ಇಂಡೋಫಿಜಿಯನ್ ಪ್ರಧಾನಮಂತ್ರಿಯಾಗಿ ಮಹೇಂದ್ರ ಚೌಧರಿ ಅವರು ಆಯ್ಕೆಯಾಗುತ್ತಾರೆ. ನಂತರ ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸತೊಡಗಿತು. ಇದು ಇಂಡೋಫಿಜಿಯನ್ನರು ಫಿಜಿಗೆ ಹೋದಂತ ಒಂದು ಸ್ವಾರಸ್ಯಕರ ವಿಷಯವಾಗಿರುತ್ತದೆ. ಈ ವಿಡಿಯೋದ ಮೂಲ ಸಾರಾಂಶವೇನೆಂದರೆ, ಇಂಡೋಫಿಜಿಯನ್ನರು ಅಂದರೆ ಭಾರತೀಯ ಮೂಲ ನಿವಾಸಿಗಳು ಕಬ್ಬಿನ ತೋಟಗಳಲ್ಲಿ ಕೆಲಸ ಮಾಡುವುದಕ್ಕಾಗಿ ಒಪ್ಪಂದದ ಮೇಲೆ ಕಾರ್ಮಿಕರಾಗಿ ಫಿಜಿ ದೇಶಕ್ಕೆ ತೆರಳುತ್ತಾರೆ. ಅಂದರೆ ಅಲ್ಲಿನ ವಸಾಹತು ಸ್ಥಳವಾದ ಫಿಜಿ ದೇಶಕ್ಕೆ. ನಂತರ ಒಪ್ಪಂದ ಮುಗಿದ ನಂತರ ಕೆಲವರು ವಾಪಸ್ ಆಗುತ್ತಾರೆ, ಕೆಲವರು ಅಲ್ಲೇ ವಾಸ್ತವ್ಯ ಹೋಗುತ್ತಾರೆ. ಇದು ಮೂಲ ಸಾರಾಂಶ ಈ ವಿಡಿಯೋದಲ್ಲಿ. ಧನ್ಯವಾದ.